ಆಮೇಲೆ ಈಗ ನಿಮ್ಮ ಒಂದು ಪರ್ಸ್ನಲ್ ಲೈಫ್ ಬಗ್ಗೆ ಮಾತಾಡಬೇಕಾದ್ರೆ ನಿಮ್ಮ ತಂದೆಯವ್ರದ್ದು ಒಂದು ಎಫಿಷಿಯೆಂಟ್ ಕ್ರಿಕೆಟ್ ಅಕಾಡೆಮಿ ಅಂತ ಇತ್ತು. ಸೊ ನಿಮ್ಮನ್ನು ಯಾಕೆ ಆ ಅಕಾಡೆಮಿಗೆ ಸೇರಿಸ್ತಾ ಇರಲಿಲ್ಲ? ಸೇರಿಸ್ತಾ ಇರಲಿಲ್ಲ ಅಂತ ಅಲ್ಲ, ಅದು ಹೆಂಗೆ ಹೇಳ್ಬೇಕಂದ್ರೆ, ಇವಾಗ ನಾನು ಚಿಕ್ಕವಳಿಂದನೂ ಅಲ್ಲಿ ಸುಮ್ಮನೆ ಆಟ ಆಡೋಕ್ಕೆ ಹೋಗ್ತಾ ಇದ್ದೆ. ವೀಕೆಂಡ್ ಫ್ರೈಡೇ ಸ್ಯಾಟರ್ಡೆ ಸಂಡೇ ಸ್ಕೂಲ್ ಆದಮೇಲೆ ಸುಮ್ಮನೆ ಆಟ ಆಡ್ತಿದ್ದೆ. ನಮ್ಗೆ ಯಾರಿಗೂ ಐಡಿಯಾ ಇರಲಿಲ್ಲ ವಿಮೆನ್ಸ್ ಕ್ರಿಕೆಟ್ ಎಕ್ಸಿಸ್ಟ್ ಆಗುತ್ತೆ ಅಂತ. ಸೊ ಅಪ್ಪಂಗೆ ಏನೂ ಅಷ್ಟು ಇರಲಿಲ್ಲ, ಇವಳೇನು ಆಡ್ತಾಳೆ, ಸುಮ್ಮನೆ ಬಂದು ಆಡು, ಹ್ಯಾಂಗಿಂಗ್ ಬಾಲ್ ಆಡು ಅಂತ ಎಲ್ಲ ಹೇಳ್ತಾಯಿದ್ರು. ಸೊ ಅದಾದಮೇಲೆ ಯಾವಾಗ ವಿಮೆನ್ಸ್ ಕ್ರಿಕೆಟ್ ಅಪ್ಪನ ತಲೆಯಲ್ಲಿ ಬಂತು, ಒಂದು ಕೋಚ್ ತಲೆಯಲ್ಲಿ ಬಂತು, ಪುಟ್ರಾಜ್ ಸರ್ ಅಂತ ಇದ್ದರು, ಅವ್ರಿಗೆ ನಾನು ತುಂಬಾ ಎಂಕರೇಜ್ ಮಾಡಿದ್ರು ನನಗೆ. ಸೊ ಅವಾಗ ನಾನು ಅಂಡರ್ 16 ಸೆಲೆಕ್ಟ್ ಆದಮೇಲೆ ನಮ್ಮ ಅಪ್ಪಂಗೆ ಏನೋ ಜೋಶ್ ಬಂತು. ಸೊ ಅವಾಗ ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ರು ನನ್ನ ಜೊತೆ. ಅವ್ರು ನನಗೆ ಬೆಳಗ್ಗೆಯಿಂದ ಸಂಜೆವರೆಗೂ ನನಗೆ ಬಾಲ್ ಎಸೆಯೋದಾಗಲಿ, ನನ್ನ ಸ್ಪಾಟ್ ಬೌಲಿಂಗಿಗೆ ಹೆಲ್ಪ್ ಮಾಡೋದಾಗಲಿ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಹಾಗೆ ಇನ್ನೊಬ್ಬ ವಿಶ್ವಾಸ್ ಸರ್ ಅಂತಲೂ ಇದ್ದರು, ತುಂಬ ಕೋಚಸ್ ಇದ್ದರು, ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಸೊ ಎಫಿಷಿಯಂಟ್ ಸ್ಪೋರ್ಟ್ಸಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ನಮ್ಮ ಅಪ್ಪನ ಕ್ಯಾಂಪಲ್ಲಿ. ಸೊ ಅದೊಂದು ಖುಷಿ. ನೀವು ಸ್ಟಾರ್ಟಿಂಗಲ್ಲಿ ಸಿಕ್ಕಾಪಟ್ಟೆ ಇದನ್ನು ಟ್ರೈ ಮಾಡಿಬಿಟ್ರಿ. ನೀವು ಆಫ್ ಸ್ಪಿನ್ನರ್ ಆಗಿ, ವಿಕೆಟ್ ಕೀಪರ್ ಆಗಿ, ಲೆಗ್ ಸ್ಪಿನ್ನರ್ ಆಗಿ, ಬಟ್ ಕೊನೆಗೆ ಆಫ್ ಸ್ಪಿನ್ನರ್ ಆಗಿ ಯಾಕೆ ಸ್ಟಿಕ್ ಆನ್ ಆದ್ರಿ ನೀವು? ನಾನು ಫಸ್ಟ್ ಆಫ್ ಸ್ಪಿನ್ ಹಾಕೇ ಇಲ್ಲ. ನಾನು ಫಸ್ಟ್ ಮೀಡಿಯಮ್ ಪೇಸರ್ ಇದ್ದೆ. ಆಮೇಲೆ ವಿಕೆಟ್ ಕೀಪಿಂಗ್ ಟ್ರೈ ಮಾಡಿದೆ, ಅದೊಂದು 6 ತಿಂಗಳಿಗೇನೋ ಟ್ರೈ ಮಾಡಿದೆ. ಆಮೇಲೆ ಲೆಗ್ ಸ್ಪಿನ್ ಟ್ರೈ ಮಾಡಿದೆ. ಲಾಸ್ಟ್ ಆಪ್ಷನ್ ಆಫ್ ಸ್ಪಿನ್ ಇತ್ತು. ಸರಿ ಬಿಡು, ಇದೇ ಮಾಡೋಣ ಅಂತ. ಇವು ಸೆಲೆಕ್ಷನ್ ಹತ್ರ ಇತ್ತು. ಆವಾಗ ಆಫ್ ಸ್ಪಿನ್ ಚೆನ್ನಾಗಿ ಬರ್ತಾಯಿತ್ತು. ಸೊ ಆ ಟೂರ್ನಮೆಂಟ್ ನಂಗೆ ತುಂಬ ಚೆನ್ನಾಗಿ ಹೋಯಿತು. ಅಂಡರ್ 16 ಸಾರಿ. ಸೊ ಹಂಗೆ ಸ್ಟಾರ್ಟ್ ಆಯಿತು. ಸೊ ನನಗೆ ಆಫ್ ಸ್ಪಿನ್ ಮೇಲೆ ತುಂಬಾ ಇಷ್ಟ, ಲವ್ ಆಗಿಬಿಡ್ತದೇನೋ. ಸೊ ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೆ.